ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಹೆಗಡೆ. ಟಿವಿ ವಿಕ್ರಮವನ್ನು ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಇಟ್ಕೊಳ್ಳೋದನ್ನು ಮರಿಬೇಡಿ. ಭಾರತದಲ್ಲಿ ಒಂದು ವೇಳೆ ಬ್ರಿಟಿಷರು ಬಂದಿರಲಿಲ್ಲ ಅಂತಂದರೆ, ಭಾರತವನ್ನು ಆಳಿರಲಿಲ್ಲ ಅಂತಂದರೆ, ಪುರೋಹಿತಶಾಹಿ ವರ್ಗ ಅಥವಾ ವೈದಿಕ ವರ್ಗದ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಇನ್ನೂ ಕೂಡ ಮುಂದುವರಿತಾ ಇತ್ತು. ಕಬ್ಬಿಣದ ಕಡಲೆಯಾಗಿರುವಂತಹ ಸಂಸ್ಕೃತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೆಳವರ್ಗಕ್ಕೆ ಸಿಗದೆ ಇರೋ ರೀತಿಯಲ್ಲಿ ಈ ಪುರೋಹಿತಶಾಹಿ ವರ್ಗ ಅಥವಾ ಬ್ರಾಹ್ಮಣರು ತಮ್ಮ ದಬ್ಬಾಳಿಕೆಯನ್ನು ಮುಂದುವರಿಸ್ತಾನೆ ಇದ್ರು. ಇವತ್ತೇನು ನಾವು ವಿಮೆನ್ ಎಂಪವರ್ಮೆಂಟ್ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಗಂಡಿಗೆ ಸರಿಸಮಾನಳಾಗಿ ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ. ಇದು ಎಲ್ಲದಕ್ಕೂ ಈ ಎಜುಕೇಷನ್ ಸಿಸ್ಟಮ್ ಬರೋದಕ್ಕೆ, ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಪ್ರಯಾರಿಟಿ ಸಿಗ್ತಾ ಇರೋದು ಆಲ್ ಬಿಕಾಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್, ಮೆಕಾಲೆ ಎಜುಕೇಷನ್ ಸಿಸ್ಟಮ್. ಒಂದು ವೇಳೆ ಬ್ರಿಟಿಷ್ ಭಾರತಕ್ಕೆ ಬಂದಿರಲಿಲ್ಲ ಅಂತಂದರೆ, ಇಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಎಲ್ಲರಿಗೂ ಮುಕ್ತವಾಗಿ ಸಿಗುವಂತಹ ಏಕ ಶಿಕ್ಷಣ ನೀತಿಯನ್ನು ಅವರು ಜಾರಿ ತಂದಿರಲಿಲ್ಲ ಅಂತಂದರೆ, ಭಾರತ ಇವತ್ತೂ ಕೂಡ ಬಡ ರಾಷ್ಟ್ರವಾಗಿಯೇ ಉಳಿತಾ ಇತ್ತು, ಹವಾಡಿಗರ ದೇಶವಾಗಿಯೇ ಉಳಿತಾ ಇತ್ತು ಅನ್ನುವಂತಹ ಮಾತನ್ನು, ಇತಿಹಾಸವನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ಓದ್ಕೊಂಡು ಬರ್ತಾ ಇದ್ದೀವಿ. ಬ್ರಾಹ್ಮಣರು ಕೆಳಜಾತಿಯವರನ್ನು ತುಳಿದ್ರು, ಶಿಕ್ಷಣ ವಂಚಿತರನ್ನಾಗಿ ಮಾಡಿದ್ರು, ಅವರಿಗೆ ಸಂಸ್ಕೃತ ಕಲಿದೇ ಇರೋ ರೀತಿಯಲ್ಲಿ ಎಲ್ಲ ಹಾದಿಯನ್ನು ಮುಚ್ಚಿ ಇವತ್ತು ಏನು ಹೈರಾರ್ಕಿಕಲ್ ಆರ್ಡರ್ ಅನ್ನೋದು ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಹೈರಾರ್ಕಿ ಏನು ಕ್ರಿಯೇಟ್ ಆಗಿದೆ, ಅದು ಎಲ್ಲದಕ್ಕೂ ಕಾರಣ ಬ್ರಾಹ್ಮಣರು. ರಿಯಲಿ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ನಾವು ಒಂದು ನ್ಯೂಸೆನ್ಸ್ನ ಎಪಿಸೋಡ್ನಲ್ಲಿ ಮಾತನಾಡುವಾಗ ಬೆಂಗಳೂರಿನ ರೋಡ್ ಮೇಲೆ ಹೆಣ್ಮಕ್ಳು ಯಾಕೆ ಹೊಡೆದಾಡ್ಕೊಂಡ್ರು ಅನ್ನುವಂಥ ಒಂದು ಕ್ವೆಶ್ಚನನ್ನು ಇಟ್ಕೊಂಡು ತಮ್ನೇಲನ್ನು ಕೊಟ್ಟು ಆ ಒಂದು ಪ್ರೋಗ್ರಾಮನ್ನು ನೀವು ನೋಡಿರ್ತೀರಾ. ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಅದು ಏನಕ್ಕೆ ಹೊಡೆದಾಡ್ಕೊಂಡಿದ್ರು ಅನ್ನೋದು ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಯಾವ ಕಾರಣಕ್ಕೆ, ಯಾವ ಸಿಲ್ಲಿ ರೀಸನ್ಗೆ ಅವರು ಹೊಡೆದಾಡ್ಕೊಂಡಿದ್ರಲ್ಲ, ಅದು ಸಿಲ್ಲಿ ರೀಸನ್ ಅಂತ ಅವರಿಗೆ ಗೊತ್ತಾಗದೆ ಇರೋ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸೋದು ಅವತ್ತಿನ ನ್ಯೂಸೆನ್ಸ್ನ ಉದ್ದೇಶವಾಗಿತ್ತು. ಎಷ್ಟೋ ಜನರಿಗೆ ಅದು ಅರ್ಥನೇ ಆಗಲಿಲ್ಲ. ಅನ್ಫಾರ್ಚುನೇಟ್ ಥಿಂಗ್. ಹಾಗಾದರೆ ಎಜುಕೇಷನ್ ಸಿಸ್ಟಮ್, ಯಾವ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಥವಾ ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್, ಮೆಘಾಲೆ ಎಜುಕೇಷನ್ ಸಿಸ್ಟಮ್ ನಮಗೆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಹೇಳಿಕೊಡುವಲ್ಲಿ ಎಡವ್ತಾ ಇತ್ತು ಅಥವಾ ಕಂಪ್ಲೀಟ್ ಆಗಿ ವಿಫಲ ಆಗ್ತಾ ಇತ್ತು, ಅದರ ಬಗ್ಗೆ ಒಮ್ಮೆ ಬೆಳಕು ಚೆಲ್ಲೋಣ. ಭಾರತ ಬ್ರಿಟಿಷರು ಆಳೋದಕ್ಕಿಂತ ಮೊದಲು ಹೇಗಿತ್ತು ಅನ್ನೋದರ ಬಗ್ಗೆ ನಾವು ಇತಿಹಾಸದಲ್ಲಿ ಏನು ಓದಿದ್ದೀವಿ? ಭಾರತ ಅತ್ಯಂತ ಬಡ ರಾಷ್ಟ್ರ ಆಗಿತ್ತು. ಇಲ್ಲಿರೋರಿಗೆ ಎಜುಕೇಷನ್ ಇರಲಿಲ್ಲ. ಕೇವಲ ಒಂದು ವರ್ಗಕ್ಕೆ, ಎಸ್ಪೆಷಲಿ ಬ್ರಾಹ್ಮಣರು ಮಾತ್ರ ಎಜುಕೇಷನನ್ನು ಪಡೆದುಕೊಳ್ತಾ ಇದ್ರು, ಮತ್ತು ಬ್ರಾಹ್ಮಣರಿಗೆ ಮಾತ್ರ ಎಜುಕೇಷನನ್ನು ಹೇಳಿಕೊಡಲಾಗ್ತಾ ಇತ್ತು. ಗುರುಕುಲದಲ್ಲಿ ಕೆಳವರ್ಗದವರಿಗೆ ಮುಕ್ತ ಅವಕಾಶಗಳು ಇರಲಿಲ್ಲ, ಅವರನ್ನು ಹಿಂಡರ್ ಮಾಡಲಾಗಿತ್ತು, ಅವರನ್ನು ಸೀಮಿತಗೊಳಿಸಲಾಗಿತ್ತು ಅನ್ನೋ ಮಾತನ್ನು ಕೇಳಿದ್ದೀವಿ, ಒಪ್ಪಿದ್ದೀವಿ. ಅದರಿಂದ ಪ್ರಿಜುಡೈಸ್ಡ್ ಆಗಿ ನಾವು ಅದೇ ರೀತಿ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ವೆದರ್ ಯು ಆರ್ ಅ ಬ್ರಾಹ್ಮಿನ್, ವೆದರ್ ಯು ಆರ್ ಅ ಕ್ಷತ್ರಿಯ, ವೆದರ್ ಯು ಆರ್ ಅ ವೈಶ್ಯ ಆರ್ ವೆದರ್ ಯು ಆರ್ ಅ ಶೂದ್ರ, ನಾವು ಓದಿಕೊಂಡು ಬಂದಿರುವಂತಹ ಇತಿಹಾಸ ಇದೆ. ಹಾಗಾದರೆ ನಿಜವಾದ ಇತಿಹಾಸ ಏನನ್ನ ಹೇಳ್ತೆ? ವಾಟ್ ಡು ಐ ಮೀನ್ ಬೈ ರಿಯಲ್ ಹಿಸ್ಟ್ರಿ? ಧರ್ಮಪಾಲ ಅನ್ನುವಂತಹ 20ನೇ ಶತಮಾನದ ಒಬ್ಬ ಚಿಂತಕ ಒಂದು ಬುಕ್ಕನ್ನು ಬರೆದಿದ್ದಾರೆ. ದ ಬ್ಯೂಟಿಫುಲ್ ಟ್ರೀ, ಇಂಡಿಜಿನಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇನ್ ದ 18th ಸೆಂಚುರಿ ಅನ್ನೋ ಬುಕ್. ಈ ಬುಕ್ನಲ್ಲಿ ಏನಿದೆ? ಧರ್ಮಪಾಲ ಯಾರು? ಧರ್ಮಪಾಲ ಅನ್ನೋರು 20ನೇ ಶತಮಾನ ಸಮಯದಲ್ಲಿ ಲಂಡನ್ಗೆ ಹೋಗಿ ಕೂತು ಬ್ರಿಟಿಷ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಅದೆಷ್ಟು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟನ್ನು ಅವರು ಅಲ್ಲಿ ಕೂತು ತಮ್ಮ ಜೀವಮಾನವಿಡೀ ಅಲ್ಲಿ ಸಂಶೋಧನೆಯನ್ನು ನಡೆಸಿದ್ದಾರೆ ಅಂತಂದರೆ ಅದರ ಪ್ರತಿಫಲವೇ ಈ ಬುಕ್ ದ ಬ್ಯೂಟಿಫುಲ್ ಟ್ರೀ. ಹಾಗಾದರೆ ಏನಿದೆ ಈ ಬುಕ್ಕಲ್ಲಿ? ನಾವು ಎಷ್ಟೋ ಜನ ಅಂದ್ಕೊಂಡಿದ್ದೀವಿ ನಮ್ಮ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್, ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ ನಮಗೆ ತಿಳಿಸಿರೋದು ಇತಿಹಾಸ, ಭಾರತದ ನಾಟ್ ಸೋ ಗ್ರೇಟ್ ಹಿಸ್ಟರಿ. ಆದರೆ ಭಾರತ ಹೇಗಿತ್ತು, ಇಲ್ಲಿರುವಂಥ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು, ನಿಜವಾಗಿಯೂ ಬ್ರಾಹ್ಮಣರು ಕೆಳವರ್ಗದವರನ್ನು ತುಳಿದ್ರ, ಅವರಿಗೆ ಎಜುಕೇಷನಲ್ಲಿ ಈಕ್ವಲ್ ಅಪಾರ್ಚುನಿಟಿಯನ್ನು ಕೊಡದ್ದೇ ಅವರನ್ನು ಹಿಂದುಳಿಯೋ ಹಾಗೆ ಮಾಡಿದ್ರ? ಒಮ್ಮೆ ಗಮನಿಸ್ತಾ ಬರೋಣ. ಇದೆಲ್ಲವೂ ಕೂಡ ಬ್ರಿಟಿಷ್ ಅಧಿಕಾರಿಗಳು
ಅವರ ಒಳ ಸರ್ಕಲ್ನಲ್ಲಿ, ಅಂದರೆ ಈಗ ಬ್ರಿಟಿಷ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹಿಸ್ಟ್ರಿ ಕೊಟ್ಟಿದ್ದಾರಲ್ಲ, ಅದು ಬ್ರಿಟಿಷ್ ಆಫೀಸರ್ಸ್ ಇರಬಹುದು ಅಥವಾ ಎನಿ ಫಾರಿನ್ ಟೂರಿಸ್ಟ್ಸ್ ಇರಬಹುದು, ಅವರು ಟೆಕ್ಸ್ಟ್ ಬುಕ್ನಲ್ಲಿ ಇನ್ಕ್ಲೂಡ್ ಮಾಡಿರುವಂತಹ ಇತಿಹಾಸ ಒಂದು. ಆದರೆ ಅವರ ಅಡ್ಮಿನಿಸ್ಟ್ರೇಷನ್ ಸರ್ಕಲ್ನಲ್ಲಿ ಅವರಿಗೆ ಅನುಕೂಲವಾಗುವಂತೆ ಏನು ರಿಯಲ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಹೇಳುತ್ತೆ ಅನ್ನೋದನ್ನು ಹಂಚಿಕೊಂಡಂತಹ ಇತಿಹಾಸ ಇನ್ನೊಂದು. ಸೊ ಇಲ್ಲಿ ಈ ಬುಕ್ಕಲ್ಲಿ ಅವರು ಏನೆಲ್ಲ ಬರೆದಿದ್ದಾರೆ ಧರ್ಮಪಾಲ ಅವರು, ಅದು ಎಲ್ಲವೂ ಕೂಡ ವಿತ್ ರಿಯಲ್ ಡಾಕ್ಯುಮೆಂಟ್ಸ್, ಸಾಕ್ಷ್ಯ ಸಮೇತವಾಗಿ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ಯಾವ ರಿಯಲ್ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನು ಕೊಟ್ಕೊಂಡಿದ್ರಲ್ಲ ಅದನ್ನು ಹಂಚಿಕೊಂಡಿದ್ದಾರೆ. ಬ್ರಾಹ್ಮಣರು ಕೆಳವರ್ಗದವರನ್ನ, ಅಥವಾ ಬ್ರಿಟಿಷರು ಮೆನ್ಷನ್ ಮಾಡಿರೋ ರೀತಿಯಲ್ಲೇ ನಾನು ಹೇಳಬೇಕು ಅಂತಂದರೆ ಶೂದ್ರರನ್ನ ಅಂತ ಬ್ರಿಟಿಷರು ಮೆನ್ಷನ್ ಮಾಡಿದ್ರು. ಸೊ ನಾನು ಅದನ್ನು ಶೂದ್ರರು ಅನ್ನುವ ಬದಲಾಗಿ ಅಬ್ರಾಹ್ಮಣರು ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಬ್ರಾಹ್ಮಣರು ಅಬ್ರಾಹ್ಮಣರಿಗೆ ಯಾವ ರೀತಿ ಮೋಸ ಮಾಡಿದ್ರು, ವೈದಿಕ ಶಾಹಿ ವರ್ಗವನ್ನು ಸೇರಿಸ್ಕೊಂಡು ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಎಷ್ಟು ಕೀಳಾಗಿ ಕಂಡ್ರು, ಸಮಾಜದ ಉದ್ಧಾರ ಆಗಲೇಬಾರ್ದು ಅನ್ನುವ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆ ನಮ್ಮ ಕೈ ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಗೆ ಪುರೋಹಿತ ಶಾಹಿ ವರ್ಗ ಪ್ರಭುತ್ವವನ್ನು ಸಾಧಿಸೋಕೆ ನೋಡ್ತಾ ಇತ್ತು ಅನ್ನೋದನ್ನು ಬ್ರಿಟಿಷ್ ಡಿವೈಡ್ ಆ್ಯಂಡ್ ರೂಲ್ ಮೂಲಕ ಭಾರತದಲ್ಲಿ ಮನೆ ಮಾತಾಗುವ ಹಾಗೆ ಮಾಡಿದ್ರು. ಯು ವಿಲ್ ಬಿ ವಂಡರ್ಡ್ ಇಫ್ ಐ ಸೇ, ಸ್ವಾತಂತ್ರ್ಯಕ್ಕೂ ಮುನ್ನ ಭಾರತದಲ್ಲಿ ಬ್ರಾಹ್ಮಣರಿಗಿಂತ ಅಬ್ರಾಹ್ಮಣರೇ ವಿದ್ಯಾವಂತರು. ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನು ನೋಡ್ತಾ ಹೋಗೋಣ. ನಾನೀಗ ಮಾತಾಡ್ತಾ ಇರೋದು ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ, ಅಂದರೆ 200ರಿಂದ 300 ವರ್ಷದ ಹಿಂದೆ ಭಾರತದಲ್ಲಿ ಇದೇ ಬ್ರಿಟಿಷ್ ಯಾವ ಡಿವೈಡ್ ಆ್ಯಂಡ್ ರೂಲ್ ಮೂಲಕ ಬ್ರಾಹ್ಮಣರು ಶೂದ್ರರು ಅನ್ನುವಂತಹ ಒಂದು ಡಿವಿಷನನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಆಳಿದ್ರಲ್ಲ, ರಿಯಲ್ ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಒಮ್ಮೆ ಗಮನಿಸೋಣ. 1872ರ ಸಮಯದಲ್ಲಿ ಭಾರತದ ಮದ್ರಾಸ್ ಪ್ರಾಂತ್ಯ, ಅಂದು ಅವರ ಆಡಳಿತದ ಸಲುವಾಗಿ ಬಾಂಬೆ, ಮದ್ರಾಸ್, ಬೆಂಗಾಲ್ ಆ್ಯಂಡ್ ಉತ್ತರ ಪ್ರದೇಶವನ್ನು ಉತ್ತರದ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ರು. ಸೊ ಆ ಒಂದು ರೀಜನ್ಗೆ ಡಿವೈಡ್ ಮಾಡಿಕೊಂಡು ಅವರು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ 11,575 ಶಾಲೆಗಳಿದ್ವು, 1094 ಯೂನಿವರ್ಸಿಟಿಗಳಿದ್ವು, 1,57,000 ಸ್ಟೂಡೆಂಟ್ಸ್ ಅಲ್ಲಿ ಓದ್ತಾ ಇದ್ರು, 5,500 ಟೀಚರ್ಸ್ ಇದ್ರು. ಸೊ ಇಷ್ಟು ಜನ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಭಾರತದಲ್ಲಿ ಇದ್ದರು. ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಬರುವ ಒಳಗೆ ಭಾರತ ಹಾವಾಡಿಗರ ದೇಶ, ಅನ್ಎಜುಕೇಟೆಡ್ ಪೀಪಲ್ ಇಲ್ಲಿದ್ದಾರೆ ಅಂತ ಏನು ಹೇಳಿದರು. ಹಾಗಾದರೆ ಈ ಕೌಂಟ್ಸ್, ಈ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನು ಬ್ರಿಟಿಷ್ ತಮ್ಮ ಆರ್ಕೈವ್ಸ್ನಲ್ಲಿ ಯಾಕೆ ಮೆನ್ಷನ್ ಮಾಡಿದ್ರು? ಇನ್ನೊಂದನ್ನು ಗಮನಿಸಿ, ಲೋವರ್ ಕಾಸ್ಟ್ನವರು ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಓದ್ತಾ ಇದ್ರು ಅಂತಂದರೆ ಮೋರ್ ದ್ಯಾನ್ 70 to 80%, ಅಂದರೆ ಮುಕ್ಕಾಲು ಭಾಗ ವಿದ್ಯಾವಂತರಲ್ಲಿ ಇದ್ದವರು ಕೆಳವರ್ಗದವರೇ. ಅಂದಿನ ಒರಿಸ್ಸಾ ಪ್ರಾಂತ್ಯದಲ್ಲಿ 62% ಲೋವರ್ ಕಾಸ್ಟ್ ಪೀಪಲ್ ಲಿಟರ್ಸಿ ಇತ್ತು. ಕೇರಳ ರೀಜನ್ ಅಂದರೆ ಮದ್ರಾಸ್ ಪ್ರೆಸಿಡೆನ್ಸಿಯ ಕೆಳಭಾಗ ಏನಿತ್ತು 54% ಲೋವರ್ ಕಾಸ್ಟ್. ಹಾಗೆ ಆಂಧ್ರ ಪ್ರದೇಶ್ ಅಥವಾ ಹೈದರಾಬಾದ್ ಅಂತ ಅಂದು ಏನು ಕರಿತಾ ಇದ್ರು 40% ಲಿಟ್ರಸಿ. ಹಾಗಾದರೆ ಬ್ರಾಹ್ಮಣರು ಅಧಿಪತ್ಯವನ್ನು ಸಾಧಿಸಿದ್ರು. ಎಜುಕೇಷನ್ ಸಿಸ್ಟಮಲ್ಲಿ ಅವರು ಲೋವರ್ ಕಾಸ್ಟ್ ಪೀಪಲ್ನ ಅಲೋ ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಈ ಡಾಕ್ಯುಮೆಂಟ್ ಹೇಗೆ ವ್ಯಾಲಿಡೇಟ್ ಮಾಡೋಕ್ಕೆ ಸಾಧ್ಯ? ಬಂಗಾಳದಲ್ಲಿ ನವದ್ವೀಪ್ ಅನ್ನುವಂತಹ ಒಂದು ಪಾಪ್ಯುಲರ್ ಯೂನಿವರ್ಸಿಟಿ ಇತ್ತು ಅಂದಿನ ಕಾಲದಲ್ಲಿ. ನಾನು ಹೇಳ್ತಾ ಇರೋದು 17th ಸೆಂಚುರಿಯ ಕೆಲವೊಂದಷ್ಟು ಡೇಟಾಗಳನ್ನು. ಆವತ್ತಿನ ವರದಿ ಪ್ರಕಾರ 1790 ಇಸವಿಯ ವರದಿ ಹೇಳುವ ಪ್ರಕಾರ 1100 ಮಂದಿ ಆ ನವದ್ವೀಪ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಅದರಲ್ಲಿ 150 ಟೀಚರ್ಸ್ ಈ ವಿದ್ಯಾರ್ಥಿಗಳನ್ನು ಗೈಡ್ ಮಾಡ್ತಾ ಇದ್ರು. ಇದೆಲ್ಲವನ್ನ, ಈ ಒಂದು ಡೇಟಾವನ್ನು ಕೊಟ್ಟಿರೋದು ಯಾರಪ್ಪ ಅಂತಂದರೆ ವಿಲಿಯಂ ಜಾನ್ಸ್ ಜೂನಿಯರ್. ಸೋಷಿಯಲ್ ಸ್ಟಡೀಸನ್ನು ಓದ್ಕೊಂಡವರಿಗೆ ಗೊತ್ತಿರುತ್ತೆ ಹೂ ಇಸ್ ವಿಲಿಯಂ ಜಾನ್ಸ್ ಜೂನಿಯರ್. ಈತ ಏಷ್ಯಾಟಿಕ್ ಸೊಸೈಟಿಯನ್ನು ಕಟ್ಟಿ ಅಲ್ಲಿ ಡಾಕ್ಯುಮೆಂಟೇಷನನ್ನು ಮಾಡ್ತಾ ಇದ್ದ. ಭಾರತದ ಡೆಮೋಗ್ರಫಿ, ಇಲ್ಲಿನ ಲಿಟ್ರಸಿ ರೇಟ್ ಇದೆಲ್ಲವನ್ನು
ಕ್ಲಿಯರ್ ಆಗಿ ಡಾಕ್ಯುಮೆಂಟ್ ಮಾಡಿರುವಂತಹ ವ್ಯಕ್ತಿ. ಈತನ ಡೇಟಾನೇ ಹೇಳುವ ಪ್ರಕಾರ ಭಾರತದಲ್ಲಿ ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗುವ ಮೊದಲು ಎಷ್ಟರ ಮಟ್ಟಿಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು ಅನ್ನೋದನ್ನು ಇದು ತಿಳಿಸಿಕೊಡುತ್ತೆ. ಅನ್ಫಾರ್ಚುನೇಟ್ಲಿ ಹಿ ಈಸ್ ದ ಸೇಮ್ ಪರ್ಸನ್ ಹೂ ಟ್ರಾನ್ಸ್ಲೇಟೆಡ್ ಮನುಸ್ಮೃತಿ ಇಂಟು ಇಂಗ್ಲಿಷ್. ಇಲ್ಲಿ ಇನ್ನೊಂದು ದೊಡ್ಡ ಹರ್ಡಲ್ ಏನಿದೆ ಅಂತಂದರೆ, ಸಂಸ್ಕೃತದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಮೂಲ ಕೃತಿಯ ಅಪಭ್ರಂಶಗಳು ನಡೆದಿದೆ. ಅದು ಯಾವ ಕಾರಣಕ್ಕೆ ಅನ್ನೋದನ್ನು ಇನ್ನೊಂದು ಎಪಿಸೋಡ್ನಲ್ಲಿ ಮಾತಾಡ್ತಾ ಹೋಗೋಣ. ಸಂಸ್ಕೃತ ಭಾಷೆಗೂ ಬೇರೆ ಭಾಷೆಗಳಿಗೂ ಏನು ಡಿಫ್ರೆನ್ಸ್ ಇದೆ, ಸಂಸ್ಕೃತವನ್ನು ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಇನ್ನೊಂದು ನ್ಯೂಸೆನ್ಸ್ನ ಎಪಿಸೋಡ್ನಲ್ಲಿ ನಾವು ಮಾತಾಡೋಣ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, 18th ಸೆಂಚುರಿ ಬೆಳ್ಳಾರಿ ರೀಜನ್ನಲ್ಲಿ 1185 ಬ್ರಾಹ್ಮಿನ್ಸ್ ಓದ್ತಾ ಇದ್ದರೆ, ಶೂದ್ರರು ಅಥವಾ ಅಬ್ರಾಹ್ಮಣರು 3000, 1:3. ಇನ್ನು ಒಂದಿನ ಕಾಲದಲ್ಲಿ ಶ್ರೀರಂಗಪಟ್ಟಣ ಕೂಡ ಅತ್ಯಂತ ದೊಡ್ಡ ಶೈಕ್ಷಣಿಕ ಕೇಂದ್ರ ಅಂತ ಹೇಳಿಸ್ಕೊಂಡಿತ್ತು. ಅಲ್ಲಿ ಅಂದಿನ ಕಾಲದಲ್ಲಿ 48 ಬ್ರಾಹ್ಮಣರು ಓದ್ತಾ ಇದ್ದರೆ 300 ಅಬ್ರಾಹ್ಮಣರು ಓದ್ತಾ ಇದ್ರು. ಇನ್ನು ಕೇರಳ ಅಥವಾ ಮಲಬಾರ್ ರೀಜನ್ನಲ್ಲಿ 2230 ಬ್ರಾಹ್ಮಣರು ಓದ್ತಾ ಇದ್ದರೆ 3700 ಅಬ್ರಾಹ್ಮಣರು ಓದ್ತಾ ಇದ್ರು. ಇನ್ನು ಉತ್ತರದ ಆರ್ಕಾಟ್ ಜಿಲ್ಲೆಯಲ್ಲಿ 700 ಬ್ರಾಹ್ಮಣರು ಓದ್ತಾ ಇದ್ದರೆ 4850 ಅಬ್ರಾಹ್ಮಣರು ಶಿಕ್ಷಣವನ್ನು ಪಡೆದುಕೊಂಡಿದ್ರು. ಸೊ ಇದೆಲ್ಲವೂ ಕೂಡ ನಾನೇನೋ ನನ್ನ ಮನಸ್ಸಿಗೆ ಬಂದಂಗಾಗಲಿ ಅಥವಾ ಎಲ್ಲೋ ಗೂಗಲ್ ಮಾಡಿ ಹೇಳ್ತಾ ಇರೋದಲ್ಲ, ಬ್ರಿಟಿಷ್ ಆರ್ಕೈವ್ಸ್ನಲ್ಲಿ ಇರುವಂತಹ ಡಾಕ್ಯುಮೆಂಟೆಡ್ ಪ್ರೂಫ್ಸ್. ಯಾಕೆ ಅಂತಂದರೆ, ನೀವು ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಎಕ್ಸಾಕ್ಟ್ ನಂಬರ್ಸ್ ಬೇಕು, ನ್ಯೂಮರಿಕಲ್ಸ್ ಬೇಕು, ಅದಕ್ಕೆ ಡಾಕ್ಯುಮೆಂಟೇಷನ್ ಬೇಕು. ಈ ಎಲ್ಲ ಡಾಕ್ಯುಮೆಂಟೇಷನ್ ಅನ್ನೋದು ಬ್ರಿಟಿಷ್ ಆರ್ಕೈವ್ನಲ್ಲಿ ಇರೋದನ್ನು ಧರ್ಮಪಾಲ ಅನ್ನುವಂತಹ ಚಿಂತಕ ರಿಸರ್ಚ್ ಮಾಡಿ ವಿತ್ ಪ್ರೂಫ್ಸ್ ದ ಬ್ಯೂಟಿಫುಲ್ ಟ್ರೀ ಅನ್ನುವಂತಹ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ ಇದೆ ದಯವಿಟ್ಟು ಆ ಬುಕ್ಕನ್ನು ಕೊಂಡು ಒಮ್ಮೆ ಕ್ರಾಸ್ ಚೆಕ್ ಮಾಡಬಹುದು. ಇನ್ನು 1825ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಅರೌಂಡಲ್ಲಿ ಹೋಮ್ ಸ್ಕೂಲಿಂಗ್ ಅಲೌಡ್ ಇತ್ತು. ಇತ್ತೀಚಿನ ದಿನದಲ್ಲಿ ಕೊರೋನಾ ಸಂದರ್ಭದಲ್ಲಿ ಈ ಹೋಮ್ ಸ್ಕೂಲಿಂಗ್ ಅನ್ನೋದು ಈಗ ಅಡಾಪ್ಟ್ ಆಗ್ತಾ ಇದೆ. ಆದರೆ ಭಾರತ ಅಂದಿನ ಕಾಲದಲ್ಲೇ ಹೋಮ್ ಸ್ಕೂಲಿಂಗನ್ನು ಅಲೋ ಮಾಡಿತ್ತು. ಸೊ 2,33,415 ಬಾಲಕಿಯರು 18th ಸೆಂಚುರಿಯಲ್ಲಿ ಓದ್ತಾ ಇದ್ರು. ಯಾವ ಲಿಬರಲ್ಸ್, ಯಾವ ಲೆಫ್ಟಿಸ್ಟ್ಸ್ ಹೇಳ್ತಾ ಇರ್ತಾರಲ್ಲ, ಒಂದು ವೇಳೆ ಬ್ರಿಟಿಷ್ ಬಂದಿರಲಿಲ್ಲ ಅಂತಂದರೆ, ಎಜುಕೇಷನ್ ಸಿಸ್ಟಮ್ ಇವಾಲ್ವ್ ಆಗಿರಲಿಲ್ಲ ಅಂತಂದರೆ ಹೆಣ್ಮಕ್ಳಿಗೆಲ್ಲ ಎಜುಕೇಷನ್ನೇ ಸಿಗ್ತಿರ್ಲಿಲ್ಲ ರೀ ಅಂತ ಹೇಳ್ತಿದ್ರಲ್ಲ. ಕೌಂಟ್ ನೋಡಿ ಒಮ್ಮೆ, 2,33,415 ಬಾಲಕಿಯರಾದರೆ 2,28,630 ಬಾಲಕರು. ಸೊ ಅಲ್ಲೂ ಕೂಡ ಅಂದಿನ ಸಮಯದಲ್ಲಿ ಕೂಡ ಹೆಣ್ಣು ಮಕ್ಕಳು ಎಜುಕೇಷನನ್ನು ಗಂಡು ಮಕ್ಕಳಿಗಿಂತ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಓದ್ತಾ ಇದ್ರು. ಸೊ ದೆನ್ ಆಲ್ಸೋ ಇಟ್ ವಾಸ್ ಲೈಕ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹಾಗಾದರೆ ಎಷ್ಟು ವರ್ಷದ ಕಾಲ ಏನು ಇತಿಹಾಸವನ್ನು ಓದ್ವಿ, ಬ್ರಿಟಿಷ್ ಟೆಕ್ಸ್ಟ್ ಬುಕ್ಕನ್ನು ಓದ್ವಿ, ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಭಾರತದ ಇತಿಹಾಸವನ್ನು ಹೇಗೆ ತೋರಿಸ್ತು, ಅದೆಲ್ಲವನ್ನು ನಾವು ಇನ್ನೊಮ್ಮೆ ಓದಿದ್ದು ನಿಜವೇ, ಓದಿದ್ದು ಸರಿಯೇ ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಇನ್ನೊಂದು ಪ್ರಿಜುಡೈಸ್ಡ್ ಪೀಪಲ್ಸ್ ಒಪಿನಿಯನನ್ನು ನಾನು ಹೇಳಬೇಕು ಅಂತಂದರೆ, ಸಂಸ್ಕೃತ ಭಾಷೆ ಕಬ್ಬಿಣದ ಕಡಲೆ ಹಾಗೆ ಇತ್ತು. ಬ್ರಾಹ್ಮಣರು ಅದನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಸಂಸ್ಕೃತದಲ್ಲೇ ಎಜುಕೇಷನನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹೇರಿಕೆ ಇದ್ದಿದ್ದರಿಂದ ಅಥವಾ ಒತ್ತಡ ಇದ್ದಿದ್ದರಿಂದಾಗಿ ಎಷ್ಟೋ ಜನ ಶಿಕ್ಷಣದಿಂದ ದೂರ ಉಳಿದ್ರು ಅನ್ನುವಂಥ ಮಾತಿದೆ. ಇದೂ ಕೂಡ ಸತ್ಯ ಅಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಬಿಹಾರದ 5 ಜಿಲ್ಲೆಯಲ್ಲಿ ಅಂದಿನ ಕಾಲದಲ್ಲಿ 353 ಸಂಸ್ಕೃತ ಶಾಲೆಗಳಿದ್ವು. 353. ಆದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಕೊಡ್ತಾ ಇದ್ದದ್ದ ಕೌಂಟು 2524. ಹಾಗಾದರೆ ಇಲ್ಲಿ ಸಂಸ್ಕೃತ ಭಾಷೆ ಅನ್ನೋದು ಶಿಕ್ಷಣಕ್ಕೆ ಹರಡಲ್ ಆಗಿರಲಿಲ್ಲ ಅನ್ನೋದಕ್ಕೆ ಕ್ಲಿಯರ್ ಪ್ರೂಫ್. ಹಿಂದಿಯಲ್ಲಿ ಶಿಕ್ಷಣ ಕೊಡ್ತಿದ್ರು, ಅರೇಬಿಕಲ್ಲಿ ಕೊಡ್ತಿದ್ರು, ಪರ್ಷಿಯಾದಲ್ಲಿ ಕೊಡ್ತಿದ್ರು, ಬೆಂಗಾಲಿಯಲ್ಲಿ ಕೊಡ್ತಿದ್ರು. ಲೋಕಲ್ ಲ್ಯಾಂಗ್ವೇಜನ್ನು ಪ್ರಿಫರೆನ್ಸ್ ಕೊಟ್ಟು ಯಾರಿಗೆ ಸಂಸ್ಕೃತವೂ ಕೂಡ ಇಂಟ್ರೆಸ್ಟ್ ಇದೆ ಅಥವಾ ಕೆಲವೊಂದಷ್ಟು ಕಾವ್ಯ ಮೀಮಾಂಸೆಗಳನ್ನು ಅಥವಾ ವೇದವನ್ನು, ಉಪನಿಷತ್ತನ್ನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಟ್ರಾನ್ಸ್ಲೇಟೆಡ್ ಲ್ಯಾಂಗ್ವೇಜಲ್ಲಿ ಓದೋದ್ರ ಅರ್ಥಕ್ಕೂ ನಿಜವಾದ ಸಂಸ್ಕೃತದಲ್ಲಿ ಓದೋದಕ್ಕೂ
ಅಜಗಜಾಂತರದ ವ್ಯತ್ಯಾಸ ಇದೆ. ಹಾಗಾಗಿ ಸಂಸ್ಕೃತ ಭಾಷೆಗೆ, ಸಂಸ್ಕೃತದ ಶಿಕ್ಷಣಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ರೆ ವಿನಃ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಿರಲಿಲ್ಲ ಅನ್ನೋದು ಶುದ್ಧ ಸುಳ್ಳು ಅನ್ನೋದಕ್ಕೆ ಅಗೇನ್ ದಿಸ್ ಬುಕ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ದ ಎವಿಡೆನ್ಸ್. ಈಗ ನಾವು ಏನು ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಇದರಲ್ಲಿ ಕೆಲವೊಂದಷ್ಟು ತಿದ್ದುಪಡಿ ಆಗಬೇಕು ಅಥವಾ ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ಕನ್ನೇ ರಿರೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಟಾಕ್ ವಾರ್ ಅನ್ನೋದು ನಡೀತಾ ಇದೆ. ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತಂದರೆ, ಭಾರತ ಬಹುಶಃ ಪ್ರಪಂಚದ ಓನ್ಲಿ ಒನ್ ಕಂಟ್ರಿ, ಯಾವ ದೇಶ ತನ್ನ ದೇಶದ ಇತಿಹಾಸಕಾರರು ಬರೆದಿರುವಂಥ ಇತಿಹಾಸವನ್ನು ಬಿಟ್ಟು ಫಾರಿನರ್ಸ್ ಹೇಳಿರುವಂಥ ಇತಿಹಾಸವನ್ನು ನಂಬಿಕೊಂಡು, ಫಾರಿನರ್ಸ್ ಹೇಳೋದೇ ಕರೆಕ್ಟ್ ಅಂದ್ಕೊಂಡು ಆ ನಂತರ ಇತಿಹಾಸದ ಬಗ್ಗೆ ಗಮನ ಹರಿಸಿರುವಂಥ ಸಿಂಗಲ್ ಕಂಟ್ರಿ ಮೋಸ್ಟ್ಲಿ. ನೀವು ಬೇರೆ ದೇಶವನ್ನು ನೋಡಿ, ಯುರೋಪಿಯನ್ ಕಂಟ್ರೀಸ್ ನೋಡಿ, ಅವರ ಯಾವ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಅಥವಾ ಯಾವ ಸರ್ಕಾರಿ ದಾಖಲೆಗಳಲ್ಲಿ ಯಾವುದೋ ಫಾರಿನರ್ ಬರೆದಿರುವಂಥ ಇತಿಹಾಸವನ್ನು, ಡಾಕ್ಯುಮೆಂಟೇಷನ್ನ, ಪ್ರೂಫನ್ನು ಅವರು ವ್ಯಾಲಿಡ್ ಅಂತ ತೆಗೆದುಕೊಳ್ಳೋದಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ನೆಲದ ಸಂಸ್ಕೃತಿಯ ಜನ ಇಲ್ಲಿದ್ದು ಏನು ಅನುಭವಿಸಿ ಬರೆದಿದ್ದಾರಲ್ಲ, ದ್ಯಾಟ್ ಈಸ್ ದ ರಿಯಲ್ ಹಿಸ್ಟ್ರಿ. ಹಿಸ್ಟ್ರಿ ನೀಡ್ಸ್ ಟು ಬಿ ರೀಟೋಲ್ಡ್ ನಾವು. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ. ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.